ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಸಾವಂತ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಹೋಗ್ತಾ ಇದ್ದೀವಿ ವಯನಾಡಿಗೆ. ಬೆಳಗ್ಗೆ 6 o'clockಗೆ ಬಿಡಬೇಕು ಅಂದ್ಕೊಂಡು 8 o'clock ಆಯಿತು. ಸ್ವಲ್ಪ ಲೇಟಾಗಿ ಮಲಗಿದ್ರು, ಯಾಕಂದರೆ ಅವ್ರ ಕೆಲಸ ಆಯಿತು. ಆಮೇಲೆ ನಾವು ಲೇಟಾಗಿ ಮಲಗಿದ್ವಿ. ಪೂಜೆ ಎಲ್ಲ ಮಾಡಿಬಿಟ್ಟು ವಿಜಯದಶಮಿದು ಗಾಡಿ ಎಲ್ಲ ಪೂಜೆ ಮಾಡಿ ಅದೆಲ್ಲ ಹಬ್ಬದ ಊಟ ಎಲ್ಲ ಮಾಡಿ ಮಲಗೋ ಅಷ್ಟೊತ್ತಿಗೆ ನಮ್ಮದು ಲೇಟ್ ಆಯಿತು. 12:30ಗೆ ಮಲಗಿದ್ದು ಅನಿಸುತ್ತೆ. ನಾನು 5 o'clockಗೆ 4:45 ಏನೋ ಎದ್ಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟು ಮತ್ತು ಲಂಚ್ ಪ್ರಿಪೇರ್ ಮಾಡಿಕೊಂಡೆ. ನಮಗೆ ದಾರಿಲಿ ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು, ಮತ್ತು ಹೋಟೆಲ್ಗೆಲ್ಲ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಷ್ಟು ಮಾಡಿಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ 8 o'clock ಆಗಿ ಇವಾಗ ನಾವು ಜಸ್ಟ್ ಮನೆ ಬಿಟ್ಟಿದ್ದೀವಿ. ವಯನಾಡ್ ತಲುಪಕ್ಕೆ ಮೋಸ್ಟ್ಲಿ 5-6 ಆಗ್ಬೋದು ಅನ್ಸುತ್ತೆ ಈವ್ನಿಂಗು. ನಾಟ್ ಶ್ಯೂರು. ಮೈಸೂರು ಎಲ್ಲರೂ ಮೈಸೂರಿಂದ ಬರ್ತಾ ಇರೋದು ಹೋಗ್ತಾ ಇರೋದು. ಸೊ ಯಾಕಂದರೆ ದಸರಾ ಅಲ್ವಾ ಮೈಸೂರಲ್ಲಿ, ಸೊ ರಶ್ ಇರುತ್ತೆ ಅನ್ಕೊತಾ ಇದ್ದೀನಿ. ನೋಡಬೇಕು ಹೇಗಿರುತ್ತೆ ಟ್ರಾಫಿಕ್ ಏನು ಅಂತ. ಯಾಕಂದರೆ ವಯನಾಡ್ಗೆ ಮೈಸೂರು ಬೆಂಗಳೂರು ರೋಡ್ ಮೇಲೆ ಹೈವೇ ಮೇಲೆ ಹೋಗಬೇಕು. ಸೊ ಲೆಟ್ಸ್ ಗೋ. ಇಲ್ಲಿ ನೋಡಿ ನನ್ನ ಮಗ, ಸೇ ಹಾಯ್. ಓಕೆ, ಮುಂದೆ ನಿಂತಿದ್ಯಾ, ಬಾ ಹಿಂದೆ ಬಿದ್ದೋಗ್ತೀಯಾ, ಬಾ. ಇಲ್ಲ ಕುತ್ಕೋ, ಸೀಟ್ ಬೆಲ್ಟ್ ಹಾಕೋ ಕುತ್ಕೊಂಡು. ಸೀಟ್ ಬೆಲ್ಟ್ ಕುತ್ಕೋ, ಗುಡ್ ಬಾಯ್. ಸೀಟ್ ಬೆಲ್ಟ್ ಹಾಕ್ಲಾ, ಸೀಟ್ ಬೆಲ್ಟ್ ಹಾಕ್ಲಾ ನಿಂಗೆ? ನಾನು ಹಾಕ್ತೀನಿ, ಕುತ್ಕೋ. ಮತ್ತೆ ಹಿಂದೆ ಬಂದ್ಬಿಡು, ಬಿದ್ದೋಗ್ತೀಯ ಕಂದ. ಸೊ ಆಸ್ ಯೂಶುವಲ್ ನಮ್ಮ ಯಜಮಾನ್ರು ಡ್ರೈವ್ ಮಾಡ್ತಾ ಇದ್ದಾರೆ. ಫೋನ್ ಮಾಡ್ತಿದ್ಯಾ ಕಂದ? ಫೋನ್ ನೋಡ್ತಿದ್ಯಾ ಬಂಗಾರಿ? ಸಮೇತ ನಾವೆಲ್ಲೋಗ್ತಾ ಇದೀವಿ? ಸ್ವಾಮಿ ಹತ್ರನಾ? ಯಾವ ಸ್ವಾಮಿ ಹತ್ರ ಹೋಗ್ತಾ ಇದೀವಿ? ಗಣೇಶ ಹತ್ರ ಹೋಗ್ತಾ ಇದೀವಾ? ಯಾರು ಹೇಳಿದ್ದು ನಿಂಗೆ ನಾವು ಗಣೇಶ ಹತ್ರ ಹೋಗ್ತಾ ಇದೀವಿ ಅಂತ? ಪಪ್ಪ ಹೇಳಿದ್ರ? ಪಪ್ಪ ಗಣೇಶ ಹತ್ರ ಹೋಗ್ತಾ ಇದೀವಿ ಅಂತ ಹೇಳ್ದಮ್ಮ ನೀನು? ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ನಾವಿನ್ನು KR ಪುರಮಲ್ಲೇ ಇದ್ದೀವಿ. ಫುಲ್ ಟ್ರಾಫಿಕ್ ಜಾಮು. 6 ಗಂಟೆಗೆ ಬಿಟ್ಟಿದ್ದಿದ್ರೆ ಸರಿ ಹೋಗ್ತಿದ್ದೇನೋ. ನಾವೀಗ ಸಿಟಿ ಕ್ರಾಸ್ ಮಾಡೋಕ್ಕೇ ಅಟ್ಲೀಸ್ಟ್ ನಮಗೆ 1.5 hour ಬೇಕು ಅನ್ಸುತ್ತೆ. ನನ್ನ ಮಗ ಮಲ್ಕೊಂಬಿಟ್ಟ. ಅವ್ನು 5 o'clockಗೆ ಎದ್ದಿದ್ದ ನನ್ನ ಜೊತೆನೇ, ಅದಕ್ಕೆ ಮಲ್ಕೊಂಬಿಟ್ಟ. ಫ್ಯೂಲ್ ಹಾಕ್ಸೋಕ್ಕೆ ಸ್ಟಾಪ್ ಮಾಡಿದ್ವಿ. ಸೊ ಇಲ್ಲಿ ಗ್ಲಾಸ್ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಮುಗಿಸ್ಕೊಂಡು ಹೊರಡೋದು ಇಲ್ಲಿಂದ. ಬ್ರೇಕ್ಫಾಸ್ಟಿಗೆ ಎಲ್ಲಿ ಸ್ಟಾಪ್ ಮಾಡ್ತೀರಾ? ಆನ್ ದ ವೇಲಿ ಎಲ್ಲಾದರೂ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡೋದು. ಎಷ್ಟು ಇದು ಕ್ಲೀನ್ ಮಾಡೋಕ್ಕೆ? ಫ್ರೀನಾ? ಇದು ಮಾಡ್ತಾರಾ ಫ್ರೀಗೆ? ಮಾಡ್ತಾರೆ, ಯಾಕೆ ಮಾಡಲ್ಲ? ಪೆಟ್ರೋಲ್ ಹಾಕ್ಸಲ್ವಾ? ನಂಗೆ ಗೊತ್ತೇ ಇರಲಿಲ್ಲ. ಓಕೆ, 1.5 ಗಂಟೆ ಆಯಿತು ನಾವು ಮೈಸೂರು ಬೆಂಗಳೂರು ಹೈವೇ ತಲುಪೋಕ್ಕೆ, ಅಂದರೆ ಸಿಟಿಯಿಂದ ಈ ಎಕ್ಸ್ಪ್ರೆಸ್ ಹೈವೇ ಬರೋಕ್ಕೆ. ಆಲ್ಮೋಸ್ಟ್ ಇವಾಗ 9:35 ಆಗಿದೆ ಟೈಮು. ಇವಾಗ ಎಕ್ಸ್ಪ್ರೆಸ್ ಹೈವೇ ಹತ್ತಿದ್ದೀವಿ, ಫ್ಲೈಓವರು. ಖಾಲಿ ಇದೆ ಆ ಕಡೆ ಈ ಕಡೆ ಎಲ್ಲ. ನಾವೆಲ್ಲೋ ತುಂಬ ರಶ್ ಇರುತ್ತೆ ಮೈಸೂರಿಂದ ಬರ್ತಾ ಇರೋರು ಅಥವಾ ಹೋಗೋರು ಇರ್ತಾರೆ, ವೀಕೆಂಡು, ಲಾಂಗ್ ವೀಕೆಂಡು ಅಂತ ಅಂದ್ಕೊಂಡ್ವಿ. ಬಟ್ ಪರವಾಗಿಲ್ಲ, ಅಷ್ಟೊಂದೇನು ರಶ್ ಇಲ್ಲ, ಸದ್ಯಕ್ಕೆ ಖಾಲಿ ಇದೆ. ಟೋಲ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೋಲ್ ಹತ್ರ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಬೇಕು ಟೋಲ್ ಹತ್ರ ಎಷ್ಟು ರಶ್ ಇರುತ್ತೆ ಅಂತ. 100 ಮೇಲೆ ದಾಟಬಾರ್ದು ಇಲ್ಲಿ, ಗೊತ್ತಾನೆ? ಏನು ಗೊತ್ತಿಲ್ಲ, ಬೋರ್ಡ್ ಅಲ್ಲ, ಅಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. 100 ಮೇಲೆ ದಾಟಬಾರ್ದು ಹೇಳಿದ್ದೀನಿ ಈಗಲೇ. ಕರೆಕ್ಟಾಗಿ 100 ಸ್ಪೀಡು ಕರೆಕ್ಟಾಗಿ ಮೇಲೆ ಹೋಗ್ಬಾರ್ದು, ಅದ್ರ ಮೇಲೆ. ಸೊ ಟ್ರಾಫಿಕ್ ಇರಲ್ಲ ಅನ್ಕೋತೀನಿ. ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲೇ ನಿಲ್ಸಿದ್ದೀವಿ. ಟೋಲ್ ಕ್ರಾಸ್ ಮಾಡಿದ್ಮೇಲೆ ಇಲ್ಲಿ ತುಂಬ ಬಿಸಿಲಿತ್ತು. ಸರಿ, ಇಲ್ಲಿ ಲಾರಿಗಳು ನಿಂತಿದ್ದಾವೆ ಹಿಂಗೆ ಎಷ್ಟೊಂದು. ಸೊ ಇಲ್ಲಿ ಲಾರಿ ನೆರಳು ಬೀಳ್ತಾ ಇದೆ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ತೀವಿ. ತುಂಬ ಹೊಟ್ಟೆ ಸಿಗ್ತಾ ಇದೆ ನನಗೂ, ಬೆಳಗ್ಗೆನೇ ಎದ್ದಿದ್ದಲ್ವಾ ಅದಕ್ಕೆ. ಬ್ರೇಕ್ಫಾಸ್ಟ್ ಓಕೆ? ಬ್ರೇಕ್ಫಾಸ್ಟ್ ತಿಂತೀಯ ಮಗನೆ? ಓಕೆನಾ?
ಓಕೆ. ನಿದ್ದೆಯಿಂದ ಎದ್ದುಬಿಟ್ಟು ಬ್ರೇಕ್ಫಾಸ್ಟ್ ತಿಂತೆ ಅಂದರೆ ಓಕೆ ಅಂತ ಇದ್ದಾನೆ. ಸೊ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ನಾವು. ನಾನು ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ ಮತ್ತು ಗ್ರೌಂಡ್ನಟ್ ಚಟ್ನಿ ಮಾಡ್ಕೊಂಡ್ಬಂದಿದ್ದೀನಿ. ಅದನ್ನು ತಿನ್ನುವಂಥ ಸಮಯ. ಹಿಂದೆ ಡಿಕ್ಕಿಂದ ತೆಗಿತೀರಾ ಬ್ರೇಕ್ಫಾಸ್ಟು? ಇವರೇನೋ ಮೊಬೈಲ್ ಏನೋ ಸೆಟ್ ಮಾಡ್ಕೋತಾ ಇದ್ದಾರೆ. ಮನೆಯಲ್ಲೇ ಮಾಡ್ಕೊಂಬಂದರು. ಏನಾಯ್ತದು? ಬಿದ್ದೋಯ್ತಾ? ಇದು ರಫ್ ಇದೆ ಅಲ್ವಾ ಸರ್ಫೇಸ್. ಓನೇ ಇವಾಗ ನಾನು ಗಾಡಿನ ಸ್ವಲ್ಪ ಮುಂದೆ ಹಾಕ್ತಾ ಇದ್ದೀನಿ. ತುಂಬ ಬಿಸಿಲಿದೆ ಹಿಂದೆ. ಸೊ ಅದಕ್ಕೋಸ್ಕರ ಮುಂದೆ ಮಾಡ್ತಾ ಇದ್ದೀನಿ. ಇವ್ರು ಡ್ರೈವ್ ಮಾಡೋಕ್ಕಂತೂ ನಂಗೆ ಯಾವತ್ತೂ ಕೊಡಲ್ಲ. ಅದಕ್ಕೆ ನಾನೇ ಕಿತ್ಕೊಂಡಿದ್ದೀನಿ ಅವ್ರ ಹತ್ರ. ಇವಾಗ ಕಿತ್ಕೊಂಡು ಹ್ಯಾಂಡ್ ಬ್ರೇಕ್ ತೆಗೆದೆ. ಡನ್. ಸಾಕಾ? ಬ್ರೇಕ್ಫಾಸ್ಟ್ ತಂದಿರೋದು ಇದು. ಓಪನ್ ಮಾಡಿ. ಇದರಲ್ಲಿ ಇಡ್ಲಿ ಇದೆ, ರವಾ ಇಡ್ಲಿ. ಆಮೇಲೆ ಇದರಲ್ಲಿ ಕಡಲೆಕಾಯಿ ಚಟ್ನಿ ಮತ್ತು ರವಾ ಇಡ್ಲಿ, ಪೇಪರ್ ಪ್ಲೇಟ್. ಓಕೆ, ಇವನಿಗೆ ಸಪ್ರೇಟಾಗಿ ಬೇರೆ ಚಟ್ನಿ ಮಾಡಿದ್ದೀನಿ. ಪೇಪರ್ ಪ್ಲೇಟ್ನು ತೊಳ್ಕೊಂಡು ತಿನ್ನೋರ್ನ ನೋಡಿದ್ದೀರಾ ನೀವು? ಇಲ್ಲಿ ಇದಾರೆ ನೋಡಿ, ಇವರು ಪೇಪರ್ ಪ್ಲೇಟ್ನ ತೊಳ್ಕೊಂಡು ತಿಂತಾರಂತೆ. ಪೇಪರ್ ಪ್ಲೇಟ್ ತೊಳ್ಕೊಂಡು ತಿಂತಾರೆ. ಏನ್ ಡಸ್ಟ್ ಇರುತ್ತೋ ನಾವೆಲ್ಲ ತಿನ್ನಲ್ವಾ? ಡಸ್ಟು ಹೋಗ್ಬೇಕು ಬಾಡಿ ಒಳಗೆ, ಒಳ್ಳೇದು. ನಮ್ದೆಲ್ಲ ಬ್ರೇಕ್ಫಾಸ್ಟ್ ಆಯ್ತು. ಇವಾಗ ನನ್ನ ಮಗನಿಗೆ ತಿನ್ಸುವಂತ ಸರ್ದಿ. ಅದಕ್ಕೆ ನಾವು ಹಿಂದೆ ಶಿಫ್ಟ್ ಆಗ್ಬಿಟ್ಟಿದೀವಿ. ಮುಂದೆ ಕೂತಿದ್ವಿ ಇಷ್ಟೊತ್ತು. ಸೊ ಇವಾಗ ಹಿಂದೆ ಶಿಫ್ಟ್ ಆಗ್ತಾ ಇದೀವಿ. ಇವನಿಗೆ ದಾರಿ ತಿನ್ನಿಸ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಇವ್ನು ತುಂಬಾ ಲೇಟಾಗಿ ತಿಂತಾನೆ. ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಬೇಗ ತಿನ್ಕೊಂಡು ಇವಾಗ ಇವನಿಗೆ ತಿನ್ನಿಸ್ಕೊಂಡು ಹೋಗ್ತೀನಿ. ತಿಂತೀನೋ ಇಡ್ಲಿ? ಇಡ್ಲಿ ಬೇಕಾ ದೋಸೆ ಬೇಕಾ? ಗುಡ್ ಬಾಯ್. ಅವ್ರ ಅಪ್ಪಗೆ ಟೆನ್ಷನ್ ಆಗೋಯ್ತು. ಒಂದು ದೋಸೆ ಅಂದ್ರೆ ಎಲ್ಲಿಂದ ತಂದು ಕೊಡ್ತೀಯ ಅಂತ. ಮನೇಲಿ ನನ್ನ ಹತ್ರ ಇವನಿಗೋಸ್ಕರ 2-2 3 ಮಾಡು ಅಂತಾರೆ. ಅವ್ನಿಗೆ ಏನ್ ಬೇಕೋ ಅದು ಕೇಳ್ಕೊಂಡು ಇವಾಗ ಟೀ ಕುಡಿಬೇಕು ಅಂತ ಇಲ್ಲೊಂದು ಬ್ರೇಕ್ ತಗೊಂಡಿದ್ದಾರೆ. ಶಿವಾಜಿ ಅಂದ್ರೆ ಮಂಡ್ಯ ದಾಟ್ಬಿಟ್ಟಿದ್ದೀವಿ ಆಲ್ಮೋಸ್ಟ್. ದಾಟಾದ್ಮೇಲೆ ಒಂದು ಲೆಮನ್ ಟೀ ತಗೋಬೇಕು ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಅವ್ರು ತಗೊಂಬರಕ್ ಹೋಗಿದ್ದಾನೆ. ಇವನು ಒದ್ಲಾಡ್ತಾ ಇದ್ದಾನೆ ನಾನು ಹೋಗ್ಬೇಕು ಅಂತ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲೇ ಸೈಡಲ್ಲಿ ಕೇಳ್ತೀನಿ ಅಂತ ಹೋದ್ರು. ಎಲ್ಲಿ ಪಪ್ಪ? ಬರ್ತಾರೆ ಇರು. ಓಕೆ, ಬರ್ತಾರೆ. ಏಯ್ ಸಂವೇದ್ ಬಾ ಇಲ್ಲಿ. ಸಂವೇದ್ ಇಲ್ಲಿ ನೋಡಿಲಿ. ಸಂವೇದ್ ಇಲ್ಲಿ ನೋಡಿಲಿ. ನನಗ್ ನೋಡು ಸಂವೇದ್. ಇಲ್ಲಿ ಕುಚ್ಚೋ ಇಲ್ಲಿ ಆಟ ಆಡ್ಲ. ಕುಚ್ಚೋ ಪಾಪ, ಕುಚ್ಚೋ ಇಲ್ಲಿ ಸರಿ. ಕುಚ್ಚೋ ಸಂವೇದ್. ದಸರಾ ಆನೆ ಹೆಸರೇನಮ್ಮ? ದಸರಾ ಆನೆ ಹೆಸರೇನಮ್ಮ? ಭೀಮಾಗೆ ಹೆಂಗ್ ಕರೀತಾರಮ್ಮ ಎಲ್ಲಾರು? ಹಂಗ್ ಕರೀತಾರಾ? ದಸರಾ ನೋಡಕ್ ಹೋಗೋಣ ನಾವು. ಭೀಮಾ ನೋಡಕ್ ಹೋಗೋಣ. ಬೇಡ್ವಾ? ಸರಿ ಕುಚ್ಚೋ. ಸರಿಯಾ ಕುಚ್ಚೋ. ಈ ಹುಡುಗನ ಅದೇನೋ ಡಬ್ಬ ತಗೊಂಡ್ಬಿಟ್ಟು ನಾವು ಮೈಸೂರು ರೀಚ್ ಆಗಿದ್ದೀವಿ. ಲೈಟ್ಸ್ ಎಲ್ಲ ಹಾಗೆ ಇದೆ. ಇವ್ನು ಮಾತಾಡ್ಬೇಕಂತೆ, ಅದಕ್ಕೆ ಹೇಳ್ತಾ ಇದ್ದಾನೆ. ಮಾತಾಡೋದಕ್ಕಿಂತ ಜಾಸ್ತಿ ಕಾಟನ್ ಕ್ಯಾಂಡಿಗೆ ಡ್ಯಾನ್ಸ್ ಆಡ್ಬೇಕಂತೆ. ಅವನು ಫೋನ್ ಕಿತ್ಕೊಂಡ್ಬಿಟ್ಟೆ, ಅದಕ್ಕೆ ಅವನು ಅಳ್ತಾ ಇದ್ದಾನೆ. ನಾನು ಫೋನಲ್ಲಿ ಹಾಡು ಹಾಕಿದ್ದೆ. ಸೊ ಲೈಟ್ಸು ಡೆಕೋರೇಷನ್ ಎಲ್ಲ ಕಾಣಿಸ್ತಾ ಇದೆ ನಮಗೆ, ಡೆಕೋರೇಟ್ ಮಾಡಿರೋದೆಲ್ಲ. ಬಟ್ ಆನ್ ಆಗಿಲ್ಲ. ನಾವು ಬೆಳಗ್ಗೆ ಬಂದಿದ್ದೀವಲ್ಲ, ಅದಕ್ಕೆ ಮೋಸ್ಟ್ಲಿ ಈವ್ನಿಂಗ್ ಟೈಮಲ್ಲಿ ಬಂದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತೇನೋ. ಇದು ಪುತ್ಲಿ ಫೌಂಟೇನ್ ಹತ್ರ ಇದ್ದೀವಿ ಇವಾಗ. ಇದೆಲ್ಲ ಲೈಟ್ಸಿಂದ ಫುಲ್ ಡೆಕೋರೇಟ್ ಮಾಡಿದ್ದಾರೆ ಪುತ್ಲಿ ಫೌಂಟೇನ್ಗೂ ನೋಡಿ. ಮೊನ್ನೆ ತಾನೇ ದಸರಾ ಮುಗ್ದಿದೆ. ಮೈಸೂರಿಗೆ ಬರೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಚಾಮುಂಡಿ ಬೆಟ್ಟ ದೂರದಿಂದ ನೋಡಿದ್ರೇ ಅಷ್ಟು ಸಂತೋಷ ಆಗುತ್ತೆ. ನೋಡಿ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿದೆ ಅದು ಬೆಟ್ಟ, ಅಲ್ಲಿರೋದು ದಿಸ್ ಇಸ್ ಬೆಟ್ಟ. ಇಂದ ಕಾಣಿಸ್ತಾ ಇದೆ ನಮ್ಮ ಚಾಮುಂಡಿ ಬೆಟ್ಟ. ಸೊ ಅಲ್ಲಿ ಎಂಟ್ರಿ ಟಿಕೆಟ್ ಕೊಟ್ಬಿಟ್ಟು ಇವಾಗ ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ತಾ ಇದ್ದೀವಿ.
ಎಷ್ಟು ತೊಗೊಂಡ್ರು? 30 ರುಪೀಸ್, 20 ರುಪೀಸ್ ತೊಗೊಂಡ್ರು. ಸೊ ಕೇಳಿದ್ವಿ ಆ್ಯನಿಮಲ್ಸ್ ಏನಾದರೂ ಕಾಣಿಸುತ್ತಾ ಅಂತ. ಅವರು ಮೋಸ್ಟ್ಲಿ ಎಲಿಫೆಂಟ್ ಕಾಣಿಸ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ಸೊ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದಾನೆ. ಈಗ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗಿದೆ. ನೋಡೋಣ ಯಾವ್ದಾದ್ರು ಆ್ಯನಿಮಲ್ಸ್ ಸಿಗುತ್ತಾ ಅಂತ ನಮಗೆ. ಫಾರೆಸ್ಟ್ ಅಲ್ಲಿ ಆನಿಮಲ್ಸ್ ಇರುತ್ತೆ. ಏನಿರುತ್ತೆ? ಎಲಿಫೆಂಟ್ ಇರುತ್ತೆ, ಟೈಗರ್, ಚೀತಾ, ಬೇರ್ ಎಲ್ಲಾನು ಇರುತ್ತೆ ಕಂದ. ಮತ್ತೆ ಬರ್ಡ್ಸ್ ಕೂಡ ಇರುತ್ತೆ. ಇಷ್ಟೊಂದು ನೋಡೋಣ ಯಾವ್ದಾದ್ರು ಆನಿಮಲ್ ಸಿಗುತ್ತಾ ನಮ್ಗೆ. ಯಾವ ಆನಿಮಲ್ ನೋಡ್ಬೇಕು ನೀನು? ಎಲಿಫೆಂಟ್ ನೋಡ್ಬೇಕಾ? ಓಕೆ, ಲೆಟ್ಸ್ ಸಿ. ಓಕೆ, ಪಾಪ ನನ್ನ ಮಗ ಆನಿಮಲ್ಸ್ ಹುಡುಕ್ತಾ ಇದ್ದಾನೆ. ಯಾವುದು ಕಾಣಿಸ್ತಾ ಇಲ್ಲ. ಯಾವ ಆನಿಮಲ್ ಕಾಣಿಸ್ತಾ ಇಲ್ಲ ಮಗನೇ. ಕಾಣಿಸ್ತಾ ಇಲ್ವಾ? ಯಪ್ಪ ಹೇಳಿದ್ನಲ್ಲ ಎಲಿಫೆಂಟ್ ಇರುತ್ತೆ ಅಷ್ಟೇ ಅಂತ. ಎಲಿಫೆಂಟ್ ಬಟ್ ಅದು ಕೂಡ ಕಾಣಿಸ್ಕೊಳ್ಳೋದು ಕಷ್ಟ ನಿಮಗೆ ಅಲ್ವೇನೋ. ಎಲಿಫೆಂಟ್ ನೋಡ್ಬೇಕಾ ನೀನು? ಗಣೇಶ ಸ್ವಾಮಿಗೆ ಹೇಳು, ಗಣೇಶ ಸ್ವಾಮಿ ಪ್ಲೀಸ್ ಎಲಿಫೆಂಟ್ ಕಳಿಸಿ, ನಾನು ನೋಡ್ಬೇಕು ಅಂತ ಕೇಳು. ಓಕೆ, ಗಣೇಶ ಸ್ವಾಮಿ ಒಂದು ಇಂಗ್ಲಿಷ್ ಫುಲ್ ಮಾಡುತ್ತೆ. ಓಕೆನಾ? ಮುಂದೆ ಎಲ್ಲಾದ್ರೂ ಎಲಿಫೆಂಟ್ ಕಾಣಿಸುತ್ತೆ. ಓಕೆನಾ? ಇಷ್ಟೊಂದು ಕೂತಿದೆ ರೋಡಲ್ಲಿ, ಅಡ್ಡ ಕೂತ್ಕೊಂಡ್ಬಿಟ್ಟಿದ್ದಾವೆ. ಮೆಲ್ಲಗೋಗಿ ನೋಡ ಎಷ್ಟೊಂದು ಮಂಕಿ. ಆನಿಮಲ್ಲು ಕಾಣಿಸಿಲ್ಲ. ಮಂಕಿ ಕಾಣಿಸ್ತಿಲ್ಲ. ಇಲ್ಲೊಂದು ಮಂಕಿ ಇದೆ. ಮಂಕಿ ಅಷ್ಟೇ ಕಾಣಿಸಿತ್ತು. ಹಿಯರ್ ಮಂಕಿ. ಮಂಕಿ ಏನಕ್ಕೆ ಆ ಮಂಕಿ ನೋಡ್ತೀಯ? ನೀನೇ ಒಂದು ಮಂಕಿ. ನೀನ್ ಯಾವ ಮಂಕಿ ನೋಡ್ಬೇಕು ನೀನು ಅಲ್ವೇನೋ? ಇದೇ ಒಂದು ಮಂಕಿ. ಇನ್ಯಾವ ಮಂಕಿ ನೋಡುತ್ತೆ ಕಂದ ನೀನು? ಎಂ ಫಾರ್ ಮಂಕಿ. ಇದು ಗೊರ್ಮಂತಲೇ ಮಂಕಿ. ಓ ಮೈ ಗಾಡ್, ಚಿನ್ನಮ್ಮ ಮಂಕಿ ಗೊರ್ರ ಅಂತಿದೆ ಬಂಗಲಿ ನಿಂಗೆ. ಹೆಂಗಂತ ಮಂಕಿ? ಹೆಂಗಂತ? ಮಂಕಿ ಅದ್ರ ಮೇಲೆ ಕೂತ್ಕೊಂಡಿದೆ. ಸಿ ವೆಲ್ಕಮ್ ಟು ಕೇರಳ ಅಂತೆ. ವೈನಾಡ್ ವೈಲ್ಡ್ ಫಾರೆಸ್ಟ್ ಅಂತ. ಇನ್ನೂ ಫಾರೆಸ್ಟ್ ಇದೆ. ಇದು ಕೇರಳ ಫಾರೆಸ್ಟ್. ಇದು ಫಾರೆಸ್ಟ್ ವೈನಾಡ್ ವೈಲ್ಡ್ ಕೇರಳ ಇದ್ರಲ್ಲಿ ಬರುತ್ತೆ. ಹೌದಾ? ವೈನಾಡ್ ವೈಲ್ಡ್ ಲೈಫ್ ಫಾರೆಸ್ಟ್. ಓಕೆ, we are still inside the forest only. Okay, we still have chance to see some animals, babu. Okay. Oh, mama's goggle. You wearing mama's goggle? ಯಾಕೆ ನಂದು ಗಾಗಲ್ ಹಾಕೊಂಡಿರೋದು? ಕೊಡು. ಸನ್ ಗ್ಲಾಸಸ್ ನಂದು. ಓಕೆ ಓಕೆ ಆಯ್ತು. ಪಪ್ಪನ ಹಾಕೊಂಡಿದ್ದೇನಾ? ಪಪ್ಪ ಹಾಕು. ಹಾಕೋ. ನಿಂಗೆ ಚಿಕ್ಕದು ಕೊಡಿಸ್ಲಾ? ನಿಂಗೊಂದು ಬಾಗಲ್ಸು, ಸ್ಮಾಲ್ ಬಾಗಲ್ಸ್. Shall I buy you? You want big? Not chota babu, small one. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಅನ್ಸುತ್ತೆ ಈ ಫಾರೆಸ್ಟ್ ಏರಿಯಾನೇ ಬಂದ್ವಿ. ತುಂಬ ಚೆನ್ನಾಗಿದೆ ಒಂಥರ. ಬಟ್ ಗಾಡಿಗಳು ತುಂಬ ಓಡಾಡ್ತಾ ಇದೆ. ಯಾವುದೇ ಆ್ಯನಿಮಲ್ಸ್ನ ನಾವು ಸ್ಪಾಟ್ ಮಾಡಿಲ್ಲ, ಮಂಕೀಸ್ ಬಿಟ್ಟರೆ. ಬಟ್ ಈ ಥರ ನೇಚರು ನೋಡೋದು ತುಂಬ ಕಮ್ಮಿ. ನಮ್ಮ ಯಜಮಾನ್ರು AC ಆಫ್ ಮಾಡಿಬಿಟ್ಟು ವಿಂಡೋಸ್ ಓಪನ್ ಮಾಡಿದ್ದಾರೆ. ಬಟ್ ಇಲ್ಲಿ ಜನ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ನಲ್ಲಿಕಾಯಿ ಕೂಡ ಮಾರ್ತಾ ಇದ್ರು ಎಲ್ಲ ಕಡೆ. ಸೊ ಏನು ಭಯ ಇಲ್ಲ ಅನ್ಸುತ್ತೆ ಅಷ್ಟೊಂದು. You'll throw things outside, Shivaji. Don't open the window. ಇವನು ಕೈಯಲ್ಲಿ ಏನಿರುತ್ತೋ ಅದನ್ನ ಎತ್ತಿ ವಿಂಡೋರಿಂದ ಆಚೆ ಬಿಸಾಕ್ಬಿಡ್ತಾನೆ. ಇಲ್ಲಿ ನಿಂತಿದ್ದಾನೆ ನನ್ನ ಗಾಗಲ್ಸ್ ಎತ್ಕೊಂಡು. ಬಿಸಾಕಿದ್ರೆ ಮತ್ತೆ ಎತ್ಕೊಂಬರಕ್ಕೆ ಹೋಗ್ಬೇಕು. ಸೊ ಈಗ ಫಾರೆಸ್ಟ್ ಎಂಡ್ ಆಗುತ್ತೆ. ಎಂಡ್ ಆಯ್ತಾ? ಓಕೆ. ಸೊ ಇವಾಗ ಕೇರಳ ಫಾರೆಸ್ಟ್ ಎಂಡ್ ಆಯ್ತು. ಕರ್ನಾಟಕದಾಗಲೇ ಎಂಡ್ ಆಯ್ತು. ಇದು ಕೇರಳದು. ಓಕೆ. ಬಸ್ ಸ್ಟ್ಯಾಂಡ್. ಅಯ್ಯೋ, ಪೊಲೀಸ್ ಬಂದ್ರು. ಅಲ್ಲಿ ಪಪ್ಪ ಹತ್ರ ಹೋಗಕ್ಕಾಗಲ್ಲ. ಕುಚ್ಚು. ಇರು ಒಂದ್ ನಿಮಿಷ ಇರು. ಈ ಹುಡುಗ ಕೇರಳ ಬಸ್
ಗಾಂಧಿ ಜಂಕ್ಷನಾ? ಗಾಂಧಿ ಜಂಕ್ಷನ್ ಅಂತೆ. ಈಗ ನಾವು ಲಂಚ್ಗೆ ಸ್ಟಾಪ್ ಮಾಡಿದ್ದೀವಿ. ಲಂಚ್ ತಿನ್ನೋಣ ಅಂದ್ಬಿಟ್ಟು ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಲಂಚ್ಗೆ ನಿಲ್ಸಿರೋಂಥ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡ್ಬೋದು. ಇಲ್ಲಿ ಬೆಟ್ಟ ಸಖತ್ತಾಗಿದೆ. ಇದು ವ್ಯೂ ಇವ್ರ ನಾಮ ಹಾಕಿರೋದೇ ಕಾಣಿಸ್ತಾ ಇದೆ. ವ್ಯೂವಲ್ಲಿ ಊಟ ಮಾಡೋದು ಎಷ್ಟು ಚೆನ್ನಾಗಿದೆ. ನಾನು ಟೊಮ್ಯಾಟೊ ಬಾತ್ ಮಾಡ್ಕೊಂಡ್ಬಂದಿದ್ದೀನಿ, ಅದ್ರ ಜೊತೆ ತಿನ್ನೋದು ಚೆನ್ನಾಗಿದೆ. ಇದೇನೋ ಬಜ್ಜಿ ಥರ ಮಾರ್ತಾ ಇದ್ರು, ಏನು ಅಂತ ನನಗೂ ಗೊತ್ತಿಲ್ಲ. ತೊಗೊಂಬನ್ನಿ ಅಂತ ಹೇಳಿದೆ, ಸೊ ತೊಗೊಂಬಂದಿದ್ದು. ಹಿಂಗಿದೆ ಬನಾನದಿದು, ಸ್ವೀಟ್ ಇದೆ. ಇದರ ಹೆಸರು ಏನೋ ಗೊತ್ತಿಲ್ಲ. ಇದು ಕೇರಳ ಎಂಟ್ರಾಗಿದ ತಕ್ಷಣ ಎಲ್ಲ ಕಡೆ ಮಾಡ್ತಾಯಿದ್ರು. ಸೊ ಒಂದೆರಡು ತೊಗೊಂಡ್ವಿ. ಅದು ಸ್ವೀಟ್ ಇತ್ತು. ಒಂದು ನಾನು ನನ್ನ ಮಗ ತಿಂದ್ವಿ, ಇನ್ನೊಂದು ಅವ್ರದ್ದಿದೆ. ನನಗಿಷ್ಟ ಆಗಿದೆ ಅದು ಮೈದಾಲ್ ಮಾಡಿದರೆ ಒಳಗಡೆ ಬನಾನಾ ಫ್ಲೇವರ್ ಬರ್ತಿದೆ. ಟೊಮ್ಯಾಟೊ ಬಾತ್ ಲಂಚ್ ಆನ್ ದ ವೇ, ಹೋಮ್ ಮೇಡ್ ಲಂಚ್. ಸೊ ಈ ವ್ಯೂ ಜೊತೆಗೆ ಲಂಚ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರೋ ಸ್ಪಾಟ್ ಸಿಕ್ಕಿದೆ ನಮಗೆ ಲಂಚ್ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಇದು ಬೆಟ್ಟ ನೋಡೋಕ್ಕೆ. ಸೊ ಅದ್ರ ಜೊತೆ ನಾನು ಹಿಂಗೆ ಕುತ್ಕೊಂಡು ಲಂಚ್ ಮಾಡ್ತಾಯಿದ್ದೀನಿ. ಹುಡುಗ ಏನೇನು ಮಾಡ್ತಾ ಇದ್ದಾನೆ? ಏಯ್ ಸುಮ್ಮನೆ ಇರು ಸಂವೇತ್. ದೇವ್ರೇ, ಏನ್ ಇಲ್ಲೇ ಬಿಟ್ಬಿಡು ಶಿವಜಿ, ಇಲ್ಲೇ ಬಿಟ್ಬಿಡು ಇವನ್ಗೆ. ಅಯ್ಯೋ ಈ ಹುಡುಗ ಒಂದ್ ನಿಮಿಷ ಸುಮ್ಮನೆ ಇರಲ್ಲ. ಶಿವಾಜಿ ಅವ್ನ್ಗೆ ಇಲ್ಲೇ ಬಿಟ್ಬಿಡು. ಶಿವಾಜಿ ಬಿಟ್ಬಿಡು ಅವನ್ಗೆ. ಲೀವ್ ಹಿಮ್ ಹಿಯರ್ ಓನ್ಲಿ. ಚೇಟಾ ಚೇಟಾ ಚೋರುಂಡೋ ಚೇಟಾ ಚೇಟಾ ಚೋರುಂಡೋ ಬರ್ಬಾರ್ದು ಇನ್ಮೇಲಿಂದ. ಏನೇನೋ ಮಾಡ್ತಾನಲ್ಲ ಇವನು. ಇವ್ನಿಗೊಬ್ನಿಗೆ ಕಾರಲ್ಲೆಲ್ಲ ಬಿಟ್ಟು ಹೋಗ್ಬಾರ್ದು. ನೋಡು ಅವ್ನ್ ಮಲಗಿದ್ದ ಅವಾಗ ಒಂದ್ 5 ಮಿನಿಟ್ಸು. ಅವ್ನ್ ಮಲಗ್ದಾಗೆಲ್ಲ ಅಷ್ಟೊಂದು ಆಕ್ಟಿವ್ ಇರಲ್ಲ, ಅಳ್ತಾನೆ ಎದ್ಬಿಟ್ಟು. ಏ ಬಾರೋ ಶಿವಜಿ, ಬೇಡ ಕೊಡು. ಡ್ರೈವ್ ಮಾಡ್ಬೇಕು ಅವ್ನ್, ಸ್ಟೇರಿಂಗ್ ಎಲ್ಲ ಸುಮ್ನೆ ಇದ್ ಮಾಡ್ತಾನೆ. ಏ ಬಾರೋ 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 ಈಗ ನಾವು ರೆಸಾರ್ಟ್ ರೀಚ್ ಆದ್ವಿ. ನಾವು ಬುಕ್ ಮಾಡಿರೋ ರೆಸಾರ್ಟ್ ಬಂದ್ಬಿಟ್ಟು ವುಡ್ ರೋಸ್ ರೆಸಾರ್ಟ್ ಅಂತ. ಇದು ವಯನಾಡಲ್ಲಿ ಇರೋದು. ಈ ರೆಸಾರ್ಟ್ಗೆ ಬರೋಕ್ಕೆ ರೂಟ್ ಎಷ್ಟು ಸ್ಟೀಪ್ ಆಗಿತ್ತು ಅಂದರೆ ಅವ್ರು ನಮಗೆ ಫಸ್ಟೇ ಹೇಳಿದರು, ಫಸ್ಟ್ ಗೇರಲ್ಲೇ ಬನ್ನಿ ಅಂತ. ಫುಲ್ ಎಷ್ಟು ಸ್ಟೀಪ್ ಆಗಿತ್ತು ಅಂದರೆ ಸ್ಟೀಪ್ ಆಗಿತ್ತು. ಸೊ ಇವಾಗ ಬಂದು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿಬಿಟ್ಟು ಶಿವಾಜಿ ಹೋಗಿ ರೂಮ್ ಬಗ್ಗೆ ಎಲ್ಲ ಬುಕ್ ಮಾಡಿದ್ರಿ ಆಲ್ರೆಡಿ. ಸೊ ಅದೇ ಅದನ್ನು ಎಲ್ಲ ಫೈನಲ್ ಮಾಡಿಬಿಟ್ಟು ಲಗೇಜಸ್ ಎಲ್ಲ ತೊಗೊಂಡು ಹೋಗ್ತೀನಿ, ನೀವು ಇಲ್ಲೇ ಇರಿ ಅಂತ ಹೇಳಿದ್ರು. ಯಾಕಂದರೆ ತುಂಬ ಜೋರು ಮಳೆ ಬರ್ತಾ ಇದೆ. ನಾವಿನ್ನೇನು ರೆಸಾರ್ಟ್ ತಲುಪಬೇಕು, ಇನ್ನೊಂದು 15 ಮಿನಿಟ್ಸ್ ಇದೆ ಅಂದಾಗ ತುಂಬ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ, ತುಂಬ ಜೋರು ಮಳೆ ಬರ್ತಾ ಇತ್ತು. ಒಂದು ಮೂಮೆಂಟಲ್ಲಿ ನಮಗೆ ಮುಂದೆ ಏನೂ ಕಾಣಿಸ್ತಾನೆ ಇರಲಿಲ್ಲ ವೆಹಿಕಲ್ಸು, ಮತ್ತು ಫುಲ್ ಬ್ಲರ್ ಆಗೋಗಿತ್ತು. ಸೊ ಹಾಗೆಯೇ ಬಂದ್ರಿ. ಈಗ ರೂಮ್ ಕೊಟ್ಟಿದ ತಕ್ಷಣ ಚೆಕ್-ಇನ್ ಆಗಬೇಕು. ಓಕೆ ಸರ್. ಸಮೇಲ್ ಹಾಯ್ ಬೋಲೆ ಇತ್ತ ಈ ಕಡೆ ಕೆಳಗಡೆ ಇಡಬೇಕು. ಏನು ಹುಳ ಬಾಯ್
ಕಿರಿನ್ಸಿದು ಸ್ಲೈಡರ್ ಇನ್ನೇ ಇತ್ತ ಬಗ್ಗೆ ಸ್ಲೈಡರ್ ಇತ್ತ ಸ್ಲೈಡರ್ ಓಕೆ ಓಕೆ ವಾವ್ ಕೈ ಚಂಗ್ಳೆ ಬಗೀತ